ಹಿಂದಿನ ತರಗತಿಯಲ್ಲಿ ಜನರಲ್ ನಾಲೆಡ್ಜ್ ಸಾಮಾನ್ಯ ಜ್ಞಾನ ಪ್ರಶ್ನೆಗಳ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇ ಕ್ವಶನ್ ನೋಡೋದಾದರೆ, ಕರ್ನಾಟಕದ ಕೈಗಾರೀಕರಣದ ಪಿತಾಮಹ ಎಂದು ಯಾರನ್ನ ಕರೆಯಲಾಗುತ್ತದೆ? ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ಕರೀತಾರ, ಇಲ್ಲ ಸರ್ ಎಂ ವಿಶ್ವೇಶ್ವರಯ್ಯನವರನ್ನ ಕರೀತಾರ, ಇಲ್ಲ ಕೆಂಪೇಗೌಡರನ್ನ ಕರೀತಾರ, ಇಲ್ಲ ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ ಕರೀತಾರ. ಸರ್ ಎಂ ವಿಶ್ವೇಶ್ವರಯ್ಯನವ್ರನ್ನ ಕರ್ನಾಟಕ ಕೈಗಾರೀಕರಣದ ಪಿತಾಮಹ ಅಂತ ಕರೆಯಲಾಗುತ್ತದೆ. ಸರ್ ಎಂ ವಿಶ್ವೇಶ್ವರಯ್ಯನವರು ರಾಜ್ಯದಲ್ಲಿ ಅನೇಕ ಪ್ರಮುಖ ಕೈಗಾರಿಕೆಗಳನ್ನು ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು. ಇವರು ಕೈಗಾರಿಕೆ ಇಲ್ಲವೇ ವಿನಾಶ ಎಂಬ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದರು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಕೈಗಾರೀಕರಣಗೊಳಿಸಿ ಅಥವಾ ನಾಶವಾಗಿ ಎಂಬ ಪ್ರಸಿದ್ಧ ಘೋಷಣೆಯನ್ನು ನೀಡಿದವರು ಯಾರು? ಮಹಾತ್ಮ ಗಾಂಧೀಜಿಯವರ, ಸರ್ ಎಂ ವಿಶ್ವೇಶ್ವರಯ್ಯನವರ, ಇಲ್ಲ ಜವಾಹರಲಾಲ್ ನೆಹರು ಅವರ, ಡಿ ದೇವರಾಜ ಅರಸು ಅವರ. ಸರ್ ಎಂ ವಿಶ್ವೇಶ್ವರಯ್ಯನವರು ಕೈಗಾರೀಕರಣಗೊಳಿಸಿ ಅಥವಾ ನಾಶವಾಗಿ ಎಂಬ ಪ್ರಸಿದ್ಧ ಹೇಳಿಕೆಯನ್ನು ನೀಡಿದ್ದರು. ಕೈಗಾರಿಕಾ ಅಭಿವೃದ್ಧಿ ಇಲ್ಲದೆ ಆರ್ಥಿಕ ಉಳಿವು ಅಸಾಧ್ಯ ಎಂದು ಸರ್ ಎಂ ವಿಶ್ವೇಶ್ವರಯ್ಯನವರು ಒತ್ತಿ ಹೇಳಿದ್ದರು. ಕೈಗಾರಿಕೆಗಳಿಂದಲೇ ಆರ್ಥಿಕತೆ ಸದೃಢವಾಗಿ ನಿಲ್ಲಲು ಸಾಧ್ಯ ಅಂತ ಇವರ ನಿಲುವಾಗಿತ್ತು. ಮುಂದಿನ ಕ್ವಶನ್ ನೋಡೋದಾದರೆ, ಕರ್ನಾಟಕದ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಎಲ್ಲಿ ಸ್ಥಾಪಿಸಲಾಗಿತ್ತು? ತೋರಣಗಲ್ಲಿನಲ್ಲಿ ಸ್ಥಾಪಿಸಲಾಗಿತ್ತಾ? ಇಲ್ಲ ಮಂಗಳೂರಿನಲ್ಲ, ಇಲ್ಲ ಭದ್ರಾವತಿಯಲ್ಲ, ಇಲ್ಲ ಹೊಸಪೇಟೆಯಲ್ಲ. ಭದ್ರಾವತಿಯಲ್ಲಿ ಸ್ಥಾಪಿಸಲಾಯಿತು. ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ವರ್ಕ್ಸನ್ನು 1923ರಲ್ಲಿ ಭದ್ರಾವತಿಯಲ್ಲಿ ಸ್ಥಾಪಿಸಲಾಯಿತು. ಈಗ ಇದನ್ನು VISL ಎಂದು ಕರೆಯಲಾಗುತ್ತದೆ. ಮುಂದಿನ ಕ್ವಶನ್ ನೋಡೋದಾದರೆ, ಭದ್ರಾವತಿಯಲ್ಲಿರುವ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯ ಪ್ರಸ್ತುತ ಹೆಸರೇನು? ಜಿಂದಾಲ್ ಸ್ಟೀಲ್ ವರ್ಕ್ಸ್ ಅಂತನ, ಇಲ್ಲ ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಲಿಮಿಟೆಡ್, ಇಲ್ಲ ಟಾಟಾ ಸ್ಟೀಲ, ಇಲ್ಲ ಕರ್ನಾಟಕ ಸ್ಟೀಲ್ ಕಾರ್ಪೊರೇಷನ್ನ. ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಲಿಮಿಟೆಡ್ ಭದ್ರಾವತಿಯಲ್ಲಿರುವ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯ ಪ್ರಸ್ತುತ ಹೆಸರಾಗಿದೆ ಅಂತ ಹೇಳ್ಬೋದು. ಇದರ ಸಂಸ್ಥಾಪಕ ಸರ್ ಎಂ ವಿಶ್ವೇಶ್ವರಯ್ಯನವರು. ಅವರ ಗೌರವಾರ್ಥವಾಗಿ ಇದಕ್ಕೆ ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಲಿಮಿಟೆಡ್ ಎಂದು ಮರುನಾಮಕರಣ ಮಾಡಲಾಯಿತು. ಮುಂದಿನ ಕ್ವಶನ್ ನೋಡೋದಾದರೆ, ಕರ್ನಾಟಕದ ಅತಿ ದೊಡ್ಡ ಖಾಸಗಿ ವಲಯದ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಯಾವುದು? VSIL ಭದ್ರಾವತಿನ, ಇಲ್ಲ JSW ಸ್ಟೀಲ್ ತೋರಣಗಲ್ಲ, ಇಲ್ಲ MSPL ಹೊಸಪೇಟೆನ, ಇಲ್ಲ ಕಲ್ಯಾಣಿ ಸ್ಟೀಲ್ ಕೊಪ್ಪಳನ. ಯಾವುದು? JSW ಸ್ಟೀಲ್ ತೋರಣಗಲ್ಲು ಕರ್ನಾಟಕದ ಅತಿ ದೊಡ್ಡ ಖಾಸಗಿ ವಲಯದ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯಾಗಿದೆ. ಬಳ್ಳಾರಿ ಜಿಲ್ಲೆಯ ತೋರಣಗಲ್ಲಿನಲ್ಲಿರುವ JSW ಸ್ಟೀಲ್ ಭಾರತ ಮತ್ತು ಕರ್ನಾಟಕದ ಅತಿ ದೊಡ್ಡ ಉಕ್ಕಿನ ಕಾರ್ಖಾನೆಯಾಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಯಾವ ನಗರವನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಕರೆಯಲಾಗುತ್ತದೆ? ಹುಬ್ಬಳ್ಳಿಯನ್ನು ಕರೀತಾರ, ಇಲ್ಲ ಮೈಸೂರನ್ನು ಕರೀತಾರ, ಇಲ್ಲ ದಾವಣಗೆರೆಯನ್ನು ಕರೀತಾರ, ಇಲ್ಲ ಬೆಳಗಾವಿಯನ್ನು ಕರೀತಾರ. ದಾವಣಗೆರೆಯನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರೆಯಲಾಗುತ್ತದೆ. ಇಂದಿನ ಕಾಲದಲ್ಲಿ ಅನೇಕ ಹತ್ತಿ ಜವಳಿ ಗಿರಣಿಗಳನ್ನು ಹೊಂದಿದ್ದರಿಂದ ದಾವಣಗೆರೆಯು
ಈ ಮ್ಯಾಂಚೆಸ್ಟರ್ ಎಂಬ ಹೆಸರನ್ನು ಹೊಂದಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಕರ್ನಾಟಕದ ಮೊದಲ ಆಧುನಿಕ ಹತ್ತಿ ಜವಳಿ ಗಿರಣಿಯನ್ನು 1884ರಲ್ಲಿ ಎಲ್ಲಿ ಸ್ಥಾಪಿಸಲಾಯಿತು? ಕಲಬುರಗಿಯಲ್ಲಿ ಸ್ಥಾಪನೆ ಮಾಡಿದ್ರಾ? ಇಲ್ಲ ದಾವಣಗೆರೆಯಲ್ಲ, ಇಲ್ಲ ಹುಬ್ಬಳ್ಳಿಯಲ್ಲ, ಇಲ್ಲ ಬೆಂಗಳೂರಿನಲ್ಲ. ಕಲಬುರಗಿಯಲ್ಲಿ ಕರ್ನಾಟಕದ ಮೊದಲ ಆಧುನಿಕ ಹತ್ತಿ ಜವಳಿ ಗಿರಣಿ MSK ಮಿಲ್ಲನ್ನು 1884ರಲ್ಲಿ ಕಲಬುರಗಿಯಲ್ಲಿ ಸ್ಥಾಪಿಸಲಾಯಿತು. MSK ಅಂದರೆ ಕಲಬುರಗಿಯ ಮಹಾದೇವಪ್ಪ ರಾಂಪುರೆ ಅಂತ. ಈ MSK ಮಿಲ್ ರಾಜ್ಯದ ಮೊದಲ ಆಧುನಿಕ ಹತ್ತಿ ಗಿರಣಿಯಾಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಯಾವ ನಗರವನ್ನು ಜಾಗತಿಕವಾಗಿ ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಗುರುತಿಸಲಾಗುತ್ತದೆ? ಮೈಸೂರಾ, ಇಲ್ಲ ಮಂಗಳೂರ, ಇಲ್ಲ ಹುಬ್ಬಳ್ಳಿನ, ಇಲ್ಲ ಬೆಂಗಳೂರ? ಬೆಂಗಳೂರನ್ನು ಜಾಗತಿಕವಾಗಿ ಭಾರತದ ಸಿಲಿಕಾನ್ ವ್ಯಾಲಿ ಅಂತ ಕರೆಯಲಾಗುತ್ತದೆ. ಬೆಂಗಳೂರು ಭಾರತದ ಮಾಹಿತಿ ತಂತ್ರಜ್ಞಾನ ಅಂದರೆ IT ಉದ್ಯಮದ ಕೇಂದ್ರವಾಗಿದೆ. ಇನ್ಫಾರ್ಮೇಷನ್ ಟೆಕ್ನಾಲಜಿಯ ಕೇಂದ್ರ ಭಾರತದಲ್ಲಿ ಬೆಂಗಳೂರಾಗಿದೆ ಅಂತ ಹೇಳ್ಬೋದಾಗಿದೆ. ಅತಿ ಹೆಚ್ಚು IT ಕಂಪ್ನಿಗಳು ಈ ಬೆಂಗಳೂರಿನಲ್ಲಿ ಕಂಡುಬರುತ್ತದೆ ಅಂತ ಹೇಳ್ಬೋದು. ಮುಂದಿನ ಕ್ವಶನ್ ನೋಡೋದಾದರೆ, ಸರ್ಕಾರಿ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿಯನ್ನು ಯಾವಾಗ ಸ್ಥಾಪಿಸಲಾಯಿತು? 1905ರಲ್ಲ, ಇಲ್ಲ 1916ರಲ್ಲ, 1923ರಲ್ಲ, ಇಲ್ಲ 1947ರಲ್ಲ. 1916ರಲ್ಲಿ ಸರ್ಕಾರಿ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿಯನ್ನು ಸ್ಥಾಪಿಸಲಾಯಿತು. ಹೇರಳವಾದ ಶ್ರೀಗಂಧವನ್ನು ಬಳಸಿಕೊಳ್ಳಲು ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರು 1916ರಲ್ಲಿ ಇದನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಇದರ ಜೊತೆಗೆ 1916ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯವನ್ನು ಈ ನಾಲ್ವಡಿ ಕೃಷ್ಣರಾಜ ಒಡೆಯರು ಸ್ಥಾಪನೆಯನ್ನು ಮಾಡ್ತಾರೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಯಾವ ಜಿಲ್ಲೆಯನ್ನು ಕರ್ನಾಟಕದ ರೇಷ್ಮೆ ನಗರ ಎಂದು ಕರೆಯಲಾಗುತ್ತದೆ? ಮಂಡ್ಯನ ಕರೀತಾರ, ಇಲ್ಲ ರಾಮನಗರವನ್ನು ಕರೀತಾರ, ಇಲ್ಲ ಕೋಲಾರವನ್ನು ಕರೀತಾರ, ಇಲ್ಲ ಚಿಕ್ಕಬಳ್ಳಾಪುರವನ್ನು ಕರೀತಾರ? ರಾಮನಗರವನ್ನು ಕರ್ನಾಟಕದ ರೇಷ್ಮೆ ನಗರ ಎಂದು ಕರೆಯಲಾಗುತ್ತದೆ. ಏಷ್ಯಾದ ಅತಿ ದೊಡ್ಡ ಕಚ್ಚಾ ರೇಷ್ಮೆ ಮಾರುಕಟ್ಟೆ ಈ ರಾಮನಗರದಲ್ಲಿದೆ ಅಂತ ಹೇಳ್ಬೋದಾಗಿದೆ.